ರೂಪಾಯಿ ಸ್ವೀಕರಿಸಲಾಗಿದೆ. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತಮ್ಮೆಲ್ಲರಿಗೂ ತುಂಬುವುದರಿಂದ ಧನ್ಯವಾದಗಳನ್ನ ಮೊದಲನೇದಾಗಿ ತಿಳಿಸ್ತಾ, ಇವತ್ತು ನಾವು ಸೊನ್ನೆನಹಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ, ಇಲ್ಲಿನ ಅರ್ಚಕರಿಗೆ ID ಕಾರ್ಡ್ ಸೇರ್ಪಡೆ ಮತ್ತು ವಿತರಣೆ ಕಾರ್ಯಕ್ರಮನ ಇವತ್ತು ಈ ದಿನ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಮತ್ತು ಸಂಘಟನೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮಾಂತರ ಮಟ್ಟದಲ್ಲಿ ಆ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಅರ್ಚಕರುಗಳಿಗೆ ಈಗ ಒಳಪಡದೇ ಇರುವಂಥ ಗ್ರಾಮೀಣ ಪ್ರದೇಶದ ದೇವಸ್ಥಾನಗಳಿಗೆ ಸವಲತ್ತುಗಳು ಸಿಗಬೇಕು ಅಂತ ನಾವು ಲಾಸ್ಟ್ ಟೈಮು ಕೊಟ್ಟದ್ದು. ಇವತ್ತು ವಿಶೇಷವಾಗಿ ಇಲ್ಲಿನ ಅರ್ಚಕರಿಗೆ ನಮ್ಮ ಧಾರ್ಮಿಕ ವಿಭಾಗದಿಂದ ಒಂದು ಗುರುತಿನ ಚೀಟಿ ಕೊಟ್ಟು ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ಹೆಚ್ಚಿನ ರೀತಿ ನಾನು ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅರ್ಚಕರಿಗೆ ಹೇಳೋದೇನೆಂದರೆ, ಮತ್ತು ಅರ್ಚಕರ ಮಕ್ಕಳುಗಳಿಗೆ ಎಜುಕೇಷನ್ ಇಲ್ಲ, ಮತ್ತು ಇದನ್ನು ಹೆಚ್ಚಿನ ರೀತಿ ಸೌಕರ್ಯಗಳನ್ನ ನಮ್ಮ ಅರ್ಚಕರು ಉಪಯೋಗಿಸ್ಕೋಬೇಕು ಅಂತ ಈ ದಿನ ನಾವು ತಮಗೆ ಮನವಿ ಮಾಡ್ತೀವಿ. ಸಾವಿರಾರು ಜನ ಸೇರಿಸ್ಕೊಂಡು ಅವ್ರಿಗೆ ಕಾರ್ಡ್ ಕೊಟ್ಕೊಂಡು ಸುಮ್ಮನೆ ಏನೋ ಒಂದು ಲೆಕ್ಕಕ್ಕಾಗುತ್ತೆ. ಇದು ಧಾರ್ಮಿಕ ವಿಚಾರ ಇರೋದ್ರಿಂದ ಅತಿ ಸೂಕ್ಷ್ಮವಾದ ವಿಚಾರ. ಮತ್ತು ಈ ಕಾರ್ಡನ್ನು ಅಷ್ಟೇ ಸ್ಕ್ಯಾನರ್ ಇದೆ, ಯಾವುದೋ ದುರ್ಬಳಕೆ ಆದರೆ ಒಂದು ಸಲ 2 ಸಲ ಚಾನ್ಸಸ್ ಇರುತ್ತೆ, 3ನೇ ಸಲಿಗೆ ಕ್ಯಾನ್ಸಲ್ ಆಗುತ್ತೆ. ಇದು ಆನ್ಲೈನ್ ಮಾಡಿದ್ದೀವಿ ಇದರಿಂದ. ಯಾಕಂದರೆ ಅದರಿಂದ ಮಿಸ್ಗೈಡ್ ಈಗ ಕೆಲವು ಹುಡುಗರುಗಳು ಮತ್ತು ಇಲ್ಲಿ ನೆರೆದಿರೋಂಥ ಸಭಿಕರಿಗೆ ತಮ್ಮ ಕಡೆಯಿಂದ ಒಂದು ಮನವಿ. ಇಲ್ಲಿ ನಮ್ಮ ಇಲ್ಲಿರೋ ಸಭಿಕರಿಗೆ ಎಲ್ಲರೂ ಕೇಳ್ಕೊಳ್ಳೋದಂದರೆ, ನಮ್ಮ ಹಿಂದುತ್ವ, ನಮ್ಮ ಹಿಂದೂ ಸಂಪ್ರದಾಯ ಬೆಳೆಸ್ಬೇಕು. ನಮ್ಮ ಪುರಾತನ ಇತಿಹಾಸ ಹೊಂದಿರೋಂಥ ದೇವಸ್ಥಾನಗಳು ಅದನ್ನು ಜೀರ್ಣೋದ್ಧಾರ ಮಾಡೋ ಕೆಲಸ. ಇದಕ್ಕೆ ತಾವೆಲ್ಲ ಒಂದು ಧನ ಸಹಾಯ ಕೈ ಜೋಡಿಸಿ, ಅಟ್ಲೀಸ್ಟ್ ನೀವೇನು ಮಾಡಿಲ್ಲ ಅಂದರೂ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡಬೇಕು ಅಂತ ಒಂದು ಮನವಿ. ब्रह्मांड सर्वग्रह सर्वाकाश गंगा सर्वभूत मंडल प्रेत मंडल पिशाच मंडल डाकिनी मंडल शाकिनी मंडल हाकिनी मंडल यमराज मंडल इंद्र मंडल अग्नि मंडल वायु मंडल भूमि मंडल आकाश मंडल नवग्रह मंडल यंत्र मंडल तंत्र मंडल मंत्र मंडल चंद्र मंडल नाग मंडल गंधर्व मंडल यक्ष मंडल किन्नर मंडल ब्रह्म राक्षस मंडल शोषय शोषय दह दक्षिण कुरु कुरु क्रुम फट स्वाहा ओम नमो भैरवाय सर्व ब्रह्मांड सर्वग्रह सर्वाकाश गंगा सर्वभूत मंडल प्रेत मंडल पिशाच मंडल डाकिनी मंडल शाकिनी मंडल हाकिनी मंडल यमराज मंडल इंद्र मंडल अग्नि मंडल वायु मंडल भूमि मंडल आकाश मंडल नवग्रह मंडल यंत्र मंडल तंत्र मंडल मंत्र मंडल चंद्र मंडल नाग मंडल गंधर्व मंडल यक्ष मंडल. ಮೇಡಮ್, ಇವತ್ತು ಶ್ರೀನಿವಾರ್ಯ ಸರ್ ಅವರು ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ನಿಮ್ಮ ಒಂದು ದೇವಸ್ಥಾನಕ್ಕೆ ಬಂದು ಇವತ್ತು ನಿಮ್ಮನ್ನೆಲ್ಲ ಗುರುತಿಸಿ ಒಂದು ID ಕಾರ್ಡ್ ಆಗಿರ್ಬೋದು, ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸಿ. ನಮಸ್ಕಾರ ಸರ್, ನನ್ನ ಹೆಸರು ರೇಣುಕಾ ಅಂತ. ನಮ್ಮ ತಂದೆಯವರು ರಾಮಚಂದ್ರ ರೆಡ್ಡಿ, ನಮ್ಮ ತಾಯಿಯವರು ಭಾರತಮ್ಮ ಅಂತ. ಅವ್ರು 28 ವರ್ಷದಿಂದ ಅವರೇ ನಡ್ಸ್ಕೊಂಡು ಬಂದಿದ್ದಾರೆ. ಅವರೇ ಅಭಿಷೇಕ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಪ್ರತಿಯೊಂದೂ ಅವರೇ ಕುಂಕುಮಾರ್ಚನೆ ಮಾಡ್ತಾರೆ. ಇಲ್ಲಿ ಏನು ನಡೀತಿದೆ ಪ್ರತಿಯೊಂದು ಅಪ್ಪ ಅಮ್ಮನೇ ನಡ್ಸ್ಕೊಂಡು ಬಂದಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಇದು ಬಿಟ್ಟು ಬೇರೆ ಅಂತಂದರೆ ಜನರೆಲ್ಲ ಬಂದು ವಿಶೇಷವಾಗಿ ಅನ್ನದಾನ ಮಾಡ್ತಾರೆ, ಮತ್ತು ಅಭಿಷೇಕ ಹೋಮ ಎಲ್ಲ ನಡೆಯುತ್ತೆ. ವಿಶೇಷ ಅಂತಂದರೆ ಇಲ್ಲಿ ಅಮ್ಮ ಬಂದು ಕನಸಿನಲ್ಲಿ ಹೇಳೋದು ವಿಶೇಷ ಸರ್. ಇಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಅಮ್ಮ ಬಂದು ಅವರಿಗೆ ಇದೇ ಪ್ರಶ್ನೆ ಇದ್ದರೆ ಇದೆ ಅಂತ ಅವ್ರು ಉತ್ತರ ಕೊಟ್ಟಿರ್ತಾರೆ. ಅವ್ರಿಗೆ ಮಂದಟ್ಟು ಮಾಡಿಕೊಡ್ತಾರೆ. ಅದನ್ನು ನಡ್ಸ್ಕೊಂಡು ಮೇಲೆ ಬಂದು ಅವ್ರು ಪೂಜೆ ಕೊಡೋದು ವಿಶೇಷ ಸರ್ ಇಲ್ಲಿ. ಮತ್ತು ದೇವಿ ಹೆಸರೇನಾದ್ರು ಹೇಳ್ಬೋದಾ? ದೇವಿ ಹೆಸರು ಚೌಡೇಶ್ವರಿ ಸರ್. ಇದು ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವಂದರೆ ಚಿಕ್ಕಂದಿಂದ ಮಾಡ್ತಾ ಇದ್ದೀವಿ ಸರ್. ಇದಂದರೆ ಮುತ್ತಾತ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು, ಆಮೇಲೆ ತಾತ ಅವ್ರು ಮಾಡ್ಕೊಂಡು ಹೋಗ್ತಿದ್ರು, ಆಮೇಲೆ ನಮ್ಮ ಅಮ್ಮ ಅವ್ರು ಮಾಡ್ಕೊಂಡು ಹೋಗ್ತಿದ್ರು. ಅವ್ರು ಏನಂತಂದರೆ ಚಿಕ್ಕಂದಿಂದನೂ ನಮಗೆ ಹಿಂಗೇ ನಾವು ಪೂಜೆ ಮಾಡೋಕ್ಕಂದರೆ ದೇವಸ್ಥಾನಕ್ಕೆ ಹೋಗೋ ಹಾಲಿಡೇಸ್ಗೆ ಮಾತ್ರ ಹೋಗ್ತಾಯಿದ್ವಿ, ರಜೆಗಳಿಗೆ.
ರಜೆಗಳಿಗೆ ಹೋದಾಗ ಮಾತ್ರ ಅಲ್ಲಿ ಪೂಜೆ ನಡೀತಿತ್ತು. ಅವ್ರು ಬಂದು ಮಾನ್ಯ ಕೊಟ್ಬಿಟ್ಟಿದ್ರು, ಇಷ್ಟು ಎಕರೆ ಜಮೀನು ಅಂತ ಪುರೋಹಿತರು ಕೊಟ್ಬಿಟ್ಟಿದ್ರು. ಅವ್ರ ದೇವಸ್ಥಾನದಲ್ಲಿ ಯಾವುದೇ ರೀತಿ ಪೂಜೆ ನಡೆಸ್ತಾ ಇರಲಿಲ್ಲ. ಅವರು ಅದನ್ನೆಲ್ಲ ಮಾರ್ಕೊಂಡು ತಿನ್ಬಿಟ್ಟಿದ್ರು, ಯಾವಾಗೂ ಬಾಗಿಲು ತೆಗಿತಾ ಇರಲಿಲ್ಲ. ನಾವು ಯಾವಾಗ ವರ್ಷಕ್ಕೊಂದ್ಸಲಿ ಹೋಗ್ತೀವಿ ಅವಾಗಷ್ಟೇ ನಾವು ಹೋದಾಗಷ್ಟೇ ಪೂಜೆ ನಡೀತಾ ಇತ್ತು. ಹಂಗಾಗಿ ದೇವಿ ಬೆಂಗಳೂರಿಗೆ ಬಂದಿತ್ತು ಸರ್. ಮತ್ತು ಇವತ್ತು ಶ್ರೀನಿವಾರ್ಯ ಸರ್ ಬಂದಿದ್ದಾರೆ, ಏನು ಹೇಳ್ತೀರಾ? ಶ್ರೀನಿವಾಸ್ ಸರ್ ಬಂದು ಇಲ್ಲಿ ನಮಗೆಲ್ಲ ಗುರುತಿಸಿದ್ದಾರೆ ಮತ್ತು ID ಕಾರ್ಡ್ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ತಂದೆ ತಾಯಿಗೆ ತುಂಬ ಖುಷಿಯಾಗಿದೆ. ಅವರ ಇನ್ನೂ ಹೆಚ್ಚಿನ ಸಹಾಯ ಬೇಕು ನಮಗೆ ಅಂತ ಕೇಳ್ತೀವಿ ಸರ್. ಧನ್ಯವಾದಗಳು. ಇವತ್ತು ನೀವೊಂದು ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದು ಶ್ರೀನಿವಾರ್ಯ ಸಾರು ಮತ್ತು ಮೇಡಮ್ ಅವರು ಇವರೆಲ್ಲ ಸೇರಿಕೊಂಡು ಒಂದು ID ಕಾರ್ಡ್ ವಿತರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಸಾರಿ ಅವ್ರಿಗೆ ಏನು ಹೇಳ್ತೀರಾ? ಸೊ ನಾನು ಶ್ರೀ ವಾರಿಯರ್ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಪ್ರತಿಯೊಂದು ತಾಲೂಕು ಗ್ರಾಮದಲ್ಲಿ ಹೋಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಧಾರ್ಮಿಕ ಬಗ್ಗೆ ಭಾಳ ಒಂದು ಕಾಳಜಿ ವಹಿಸಿ, ಒಂದು ಆಸಕ್ತಿ ವಹಿಸಿ ಅವರು ದೇವಸ್ಥಾನ ಬಗ್ಗೆ ಆಗಿರ್ಬೋದು, ಅರ್ಚಕರ ಬಗ್ಗೆ ಆಗಿರ್ಬೋದು. ಮೊನ್ನೆ ಕೂಡ ಒಂದು 2 ತಿಂಗಳಿಂದ ಯಾರಿಗೊಬ್ಬರಿಗೆ ಅರ್ಚಕರಿಗೆ ತೊಂದರೆ ಆಗಿದ್ದಾಗ ಅವ್ರು ಸಹಾಯವನ್ನು ಹೋಗಿ ಸಹಾಯ ಮಾಡೋಕೆ ಬಂದಿದ್ರು. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಇವತ್ತು ನಮಗೆ ನಮ್ಮ ಕರ್ನಾಟಕದ ರಾಜ್ಯಕ್ಕೆ ತುಂಬ ಅವಶ್ಯಕತೆ ಇದೆ. ಬೆಂಗಳೂರಲ್ಲ, ಇಡೀ ನಮ್ಮ ದೇಶಕ್ಕೂ ಅವಶ್ಯಕತೆ ಇದೆ. ಯಾಕಂದರೆ ಒಂದು ಧಾರ್ಮಿಕ ಬಗ್ಗೆ ಭಾಳ ಒಂದು ಆಸಕ್ತಿ ಇರುವಂಥ ವ್ಯಕ್ತಿ. ಅದಕ್ಕೋಸ್ಕರ ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳಾಗಿ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಇವತ್ತು ನೀವು ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ದೇವಸ್ಥಾನದೊಳಗೆ ಏನೇನು ವಿಶೇಷತೆ ನಡೀತಾ ಇದೆ ಅದ್ರ ಬಗ್ಗೆ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ನಾವು ಕುಣಿಗಲ್ ಭಾಗದವರು. ನಾವು ಪ್ರತಿಯೊಂದು ದೇವಾಲಯಗಳಿಗೂ ಒಂದು ಸಣ್ಣದಾದಂಥ ಸಪೋರ್ಟ್ ಮಾಡಬೇಕು. ನಮ್ಮ ಶ್ರೀಗಳು ಹೇಳಿದ್ದಾರೆ, ನಮ್ಮ ಧರ್ಮ, ನಮ್ಮ ಒಂದು ಹಿಂದುತ್ವವನ್ನು ಉಳಿಸಿ ಬೆಳೆಸಿ ಅದನ್ನು ಕಾಪಾಡುವಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯ ನಾವು ಮಾಡಬೇಕು ಅನ್ನೋ ಒಂದು ಸಿದ್ಧತೆಯಿಂದ ನಾವು ಈ ರೀತಿಯಾಗಿ ಪ್ರತಿಯೊಂದು ಜಾಗಕ್ಕೂ ಹೋರಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಇಲ್ಲೆಲ್ಲ ಬಂದಿದ್ದೀರಾ, ಏನು ಇವಾಗ ಶ್ರೀನಿವಾರ್ಯ ಸರ್ ತಮಗೆಲ್ಲ ಏನು ಉಪದೇಶ ಏನು ಮಾಡಿದ್ದಾರೆ? ಪ್ರತಿಯೊಂದು ದೇವಾಲಯಗಳಿಗೂ ಅವ್ರು ಹೋಗುವಾಗ ಎಲ್ಲರೂ ಬನ್ನಿ, ನಮ್ಮ ಒಂದು ಒಗ್ಗಟ್ಟಿದ್ರೇ ನಮ್ಮ ಒಂದು ಹಿಂದುತ್ವ ಉಳಿಯೋದು ಅನ್ನೋ ಒಂದು ಮಹಾ ಒಂದು ಗರ್ಜನೆಯಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಧನ್ಯವಾದ ಸರ್. ನನ್ನ ಹೆಸರು ಕಲಾವತಿ ಅಂತ, ಜನಪದ ಕಲಾವಿದರೆ. ನಾನು ಇಲ್ಲಿ ಏರಿಯಾದಲ್ಲಿ ಇರೋಕ್ಕೆ 4 ವರ್ಷ ಆಯಿತು. ನಮಗೆ ಅಮ್ಮನ ದೇವಸ್ಥಾನಕ್ಕೆ ನಾನು ಪ್ರತಿ ಶುಕ್ರವಾರ ಮಂಗಳವಾರ ಬರ್ತಾ ಇದ್ದೇನೆ. ನಾನು ಅಮ್ಮನ ಮೇಲೆ ಹಾಡನ್ನು ಎಲ್ಲ ಹಾಡ್ತಾ ಇದ್ದೇನೆ. ಅಮ್ಮನ ಬಗ್ಗೆ ಹೇಳೋಕ್ಕಂದ್ರೆ ಪದ ಸಾಲಲ್ಲದೆ ತುಂಬ ಅಮ್ಮ ಪವರ್ಫುಲ್ ಇದ್ದಾಳೆ. ನಾನು ಏನು ಅಂದ್ಕೊಂಡಿದ್ದು ಎಲ್ಲ ಕೊಟ್ಟಿದ್ದಾಳೆ ಅಮ್ಮ. ನಾನು ತುಂಬ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಅವರು ಇಷ್ಟು ಸಣ್ಣ ವಯಸ್ಸಕ್ಕೆ ಇಷ್ಟು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಮುಂದೆ ಬರಲಿ, ಇನ್ನೂ ದೊಡ್ಡ ಸಾಧನೆ ಮಾಡಲಿ ಅಂತ ನಾನು ಅವರಿಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಸರ್. ಮೂಲೆಯಲ್ಲಿ ಅಮ್ಮ ಶಕ್ತಿ ಕೊಟ್ಟಿದ್ದಾಳ. ಅಮ್ಮನಿಗೆ ಎಷ್ಟು ನಾನು ನಮಸ್ಕಾರ ಹೇಳಿದ್ರು ಕಡಿಮೆನ. ನಾನು ಅಶ್ವಥ ಲಕ್ಷ್ಮಿ ಅಂತ, ನಮ್ಮೂರು ಬಂದ್ಬಿಟ್ಟು ಚೌಡೇಪಳ್ಳಿ ಅಂತ. ಅಲ್ಲಿಂದ ಈ ಗ್ರಾಮಕ್ಕೆ ಬಂದಿದ್ದ ದಿವಸನೇ ಅಮ್ಮ ನನ್ನನ್ನು ಮಲಗಿಸ್ಲಿಲ್ಲ. ಅಂದರೆ ಅಮ್ಮ ಅಂತ ನನಗೆ ಗೊತ್ತಿರಲಿಲ್ಲ. ಮಲಗನ ಅಂದರೂ ಮಲಗಕ್ಕೆ ಆಗ್ತಾ ಇರಲಿಲ್ಲ ಅದು. ಆಮೇಲೆ ಇಷ್ಟು ನಾನು ಬಂದು 18 ವರ್ಷ ಆಯಿತು. ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇವತ್ತು ಇವ್ರು ಬಂದವ್ರೆ, ಶ್ರೀನಿವಾಸ್ ಸರ್ ಅವರು. ಅಮ್ಮ ಕರ್ಸ್ಕೊಂತಾರೆ ಅಂದ್ರೂ ನೀವು ಬಂದಿದ್ದೀರಾ ಅಂದರೆ ಅಮ್ಮ ಕರ್ಸ್ದಂಗೆ. ಅಮ್ಮ ಹೇಳ್ದೆ ನೀವು ಬರೋಕ್ಕಾಗಲ್ಲ, ಎಲ್ಲ ಹಿಂಗೆ ಇಂಪ್ರೂವ್ ಆಗಬೇಕು. ಊರು ಬೆಳೆದಂಗೆ ದೇವಸ್ಥಾನನೂ ಬೆಳಿಬೇಕು. ಅಮ್ಮನ ಶಕ್ತಿ ಎಲ್ರಿಗೂ ಪವಾಡ ಗೊತ್ತಾಗಬೇಕು. ಎಲ್ಲರೂ ಬನ್ನಿ. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಇಂದ್ರಮ್ಮ ಅಂತ. ನಾವು ಈ ತಾಯಿ ದಯದಿಂದ ನಾವು ಇಲ್ಲಿ ಇದೀವಿ. ನಾವು ಹೇಳಬೇಕಂದ್ರೆ ಈ ಸರ್ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಒಬ್ಬರು ಇರಲೇಬೇಕು, ಮುಖ್ಯಸ್ಥರು ಅಂದರೆ ಒಬ್ರು ಇರಲೇಬೇಕು ರೀ. ಯಾಕೆಂದರೆ ಎಲ್ಲರೂ ನಿಂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಸ್ಥರು ಅಂತ ಒಬ್ರು ಇದ್ರೇನೇ ಇವಾಗ ಕೂಡ ಅಮ್ಮನ ಪೂಜೆ ಮಾಡಲಿಕ್ಕೆ ಅಮ್ಮ ಇದ್ದಾರೆ, ಅಪ್ಪಾಜಿ ಇದ್ದಾರೆ, ಅವ್ರ ಮಕ್ಕಳು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಸಹಕಾರ ಮುಖ್ಯ ಇಲ್ಲಿ. ಒಬ್ಬರು ನಿಂತ್ಕೊಂಡು ಯಾವುದೇ ಒಂದು ಫಂಕ್ಷನ್ಗಳು ಮಾಡೋಕ್ಕಾಗಲ್ಲ. ಅದು ಅಮ್ಮ ಅಂದರೆ ತುಂಬಾ ಫೇಮಸ್. ಚೌಡೇಶ್ವರಿ, ಚಾಮುಂಡೇಶ್ವರಿ, ಆದಿಶಕ್ತಿ ಆ ಅಮ್ಮ ಇದ್ದಿದ್ದ ಕಡೆ ಯಾವುದೇ ಒಂದು ಲೋಪದೋಷಗಳು, ಯಾವುದೇ ಒಂದು ದುಷ್ಟಶಕ್ತಿಗಳು ಯಾವುದೂ ಬರಲ್ಲ. ಇಲ್ಲಿ ಅಷ್ಟೇ ನಾವು ಹೇಳ್ತಾ ನನಗೆ ಮೈ ತುಂಬೈತೆ. ಅಷ್ಟೇ ಒಂದು ನಾವು ಸುಖವಾಗಿದ್ದೀವಿ. ನಾವು ಇಲ್ಲಿ ನಮ್ಮ ಅಪ್ಪಾಜಿ ಅಂತೂ ತುಂಬಾ ಚೆನ್ನಾಗಿ ಇದು ಮಾಡಿದ್ರೆ. ಅಮ್ಮನೂ ಅಷ್ಟೇ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಸೌಮ್ಯವಾಗಿರ್ತಾರೆ. ಯಾವಾಗ ನಡೀತಾ ಇದೆ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ನಾವು ಎಷ್ಟೋ ಒಂದು ಸುಖವಾಗಿ ನೆಮ್ಮದಿಯಾಗಿ ಇದ್ದೀವಿ ರೀ. ಎಲ್ಲ ಇಂಥವ್ರು ಸಹಕಾರಗಳು ಬೇಕು. ಒಬ್ಬರು ಮುಖ್ಯಸ್ಥಿದ್ರೇನೇ 10 ಜನ ಸೇರಿ ಮಾಡಲಿಕ್ಕೆ ಸಾಧ್ಯ. ಒಬ್ಬರೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇನಾ. ಹಾಗಾಗಿ ನಾವು శ్రీనివాసని ಕೇಳ್ಕೊಳ್ಳೋದು ఇష్టనే. ಇಲ್ಲ ಸಹಕಾರ ಕೊಡಲಿ ಅವರು ಬೆಂಬಲವಾಗಿ నాగిర్ತೀವಿ. సుజాత చౌడేశ్వరమ్మ అయ్యింది అంటే చెప్పిస్తున్నామే. మేము వచ్చి వారం నిమ్మ పండు దీపాలు కుంకుమ అంత హారతి అంతా మేము వచ్చి చేస్తాము. చాలా శక్తివంతి దేవికి అమ్మ. అనుకునింది అంత మెట్టగానే అవుతుంది. ఇక్కడ ఉన్నారు నాన్న అమ్మ వాళ్ళంతా బాగా చేస్తుండ్రు. వాళ్ళ కొడుకు వస్తుండ్రు. అంతా పూజ పునస్కారం అంతా చేస్తుండ్రు. శక్తి అంటే దేవి మా ఇంటి పక్కనే బాగా ఉత్సవాలు బాగా చేస్తుండ్రు. బాగా నడుస్తుంది. ఆమెకి ఎంత మనం కోరుకుంటామో అట్లే నడిపిస్తుంది ఆ తాయి. అట్లే పంపించి చెయ్యాల. మాకు మేకలు గోళ్ళు అంతా పోస్తాము. నమ్మున వాళ్ళకి ఆ తాయి అమ్మ పాల మా తలపైన. నమస్కారం సార్. ಸರ್ ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ಭಾಳಷ್ಟು ಈಗ ನಾವು ಒಂದು 8-10 ಜನದ ಮೇಲೆ ನಾವು ಮಾತಾಡಿಸ್ದೋ. ಇಲ್ಲಿ ಮುಖ್ಯವಾಗಿ ಶ್ರೀನಿವಾರ್ಯ ಸರ್ ಬಂದರು, ನಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಇಲ್ಲಿ ಇವ್ರನ್ನೆಲ್ಲರಿಗೂ ಯಾವ ರೀತಿ ಒಂದು ಆಶ್ವಾಸನೆ ಕೊಡ್ತೀರಾ ಮತ್ತು ಯಾವ ರೀತಿ ನಡ್ಕೊಳಕ್ಕೆ ಹೇಳ್ತೀರಾ?
ವಿಶೇಷವಾಗಿ ಅಮ್ಮನ ಅನುಗ್ರಹ ಇಲ್ದೆಲ್ಲ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಸುಳ್ಳು. ಅಮ್ಮನ ಶಕ್ತಿ, ಅಮ್ಮ ನಮ್ಮ ಬೆನ್ನಿಂದ ಇದೆ. ಆಮೇಲೆ ಈ ಧಾರ್ಮಿಕ ವಿಭಾಗದಿಂದ ಇಲ್ಲಿನ ಒಂದು ಏನು ಸೌಕರ್ಯ ಬೇಕು, ಆಮೇಲೆ ನಮ್ಮ ಹಿಂದುತ್ವ ಉಳಿಸ್ಬೇಕು, ನಮ್ಮ ಹಳೆ ಪುರಾತನ ಇತಿಹಾಸ ಇರೋಂಥ ದೇವಸ್ಥಾನಗಳನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಇದು ನಮ್ಮ ಧಾರ್ಮಿಕ ವಿಭಾಗ 18 ವರ್ಷಗಳಿಂದ ಸತತ ಪ್ರಯತ್ನಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಎಲೆಮರೆ ಕಾಯಂಗಿದ್ವಿ. ಈ ಒಂದು 7-8 ವರ್ಷದಿಂದ ಸರ್ಕಾರದ ಅನುದಾನಗಳನ್ನ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಇದಕ್ಕೆ ನಮಗೆ ಪೂರ್ಣ ಸಹಕಾರವಾಗಿ ಕೋಟಾ ಶ್ರೀನಿವಾಸ ಸಾಹೇಬರು ನಮಗೆ ಪ್ರಥಮವಾಗಿ ನಮಗೆ ಕೈ ಜೋಡಿಸಿದ್ದು ಸಚಿವರಾಗಿ. ನಮ್ಮ ಇಡೀ ರಾಜ್ಯದ ನಾನು ಸರ್ವೆ ಮಾಡಿರೋ ಪ್ರಕಾರ, ತಾಲೂಕು ಹೋಬಳಿ ಮಟ್ಟದಲ್ಲೆಲ್ಲ ಸರ್ವೆ ಮಾಡಿರೋ ಪ್ರಕಾರ ನಾನು ನೇರವಾಗಿ ಅರ್ಚಕರಿಗೆ ಹೇಳೋದು ಇಷ್ಟೇ, ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೆ ಸಪೋರ್ಟಿಂಗ್ ಮಾಡ್ಬೋದು. ಇಲ್ಲಿ ನಮ್ಮ ಧಾರ್ಮಿಕ ವಿಭಾಗ ಏನು ಮಾಡ್ತಾ ಇದೆ ಅಂದರೆ ಪೂರ್ತಿ ನೆಲಗುಂದಿರೋ ಅಂಥದ್ದು ಬಡ ಅರ್ಚಕರು. ಇವತ್ತು ನೋಡಿ, ರಾಜ್ಯ ಸತ್ತು ಹಳೆ ಜೀತದ ಪದ್ಧತಿ ಇದೆ. ಗ್ರಾಮೀಣ ಭಾಗದ ಅರ್ಚಕರ ಮಕ್ಕಳುಗಳಿಗೆ ಎಜುಕೇಷನ್ ಇಲ್ಲ, ಹೋಗಿ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಆ ಸೌಕರ್ಯ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ವಿಭಾಗದ ಒಂದು ಹೋರಾಟ ಸರ್. ಮತ್ತು ಇನ್ನು ಎಷ್ಟು ಕಡೆ ಯಾವ ಕಡೆ ಹೋಗಬೇಕು, ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಪ್ರತಿಯೊಂದು ತಾಲೂಕು ಜಿಲ್ಲಾ ಮಟ್ಟ ಎಲ್ಲ ಅಲ್ಲಿ ಅಧ್ಯಕ್ಷಗಳು ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷಗಳು ಮಾಡಿದ್ದೀವಿ. ತಾಲೂಕು ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು, ಗ್ರಾಮಾಂತರ ಮಟ್ಟದಲ್ಲಿರ್ಬೋದು. ಪ್ರತಿಯೊಂದು ಸರ್ವೆ ಮಾಡಿ 4 ವರ್ಷ ಇದೇ ಕೆಲಸ, ಮನೆ ಮಠ ಬಿಟ್ಬಿಟ್ಟು ಇದೇ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಒಂದು ಗುರುತಿಸೋ ಅಂಥದ್ದು. ಬಟ್ ನಾನು ಕೇಳೋದೇನಪ್ಪ ಅಂದರೆ, ನೀವು ಕಾರ್ಡ್ ತೊಗೊಂಬಿಟ್ಟು ಸೋಪ್ ತೊಗೊಂಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು. ಈಗ ಇದು ಒಂದು ಒಗ್ಗಟ್ಟಲ್ಲಿ ಮಾಡಿದ್ರೆ ಪೂರ್ಣ ಸಹಕಾರ ನಮ್ಮ ಧಾರ್ಮಿಕ ವಿಭಾಗ ಇರುತ್ತೆ. ರಾಜ್ಯ ಸದಸ್ಯರು ಸುಮಾರು ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸದಸ್ಯರುಗಳನ್ನ ಇಲ್ಲಿ ಏನು ಅಧ್ಯಕ್ಷರು ಮಾಡ್ಕೊಂಡಿದ್ದೀವಿ, ಅವ್ರ ಮುಖಾಂತರ ಅವ್ರಿಗೆ ಇಶ್ಯೂ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಮೇಯ್ನಾಗಿ ಈಗ ನಾವು ಇದು ಮಾಡ್ತಾರೆ, ಅರ್ಚಕರಿಗೆ ಇಶ್ಯೂ ಮಾಡ್ತೀವಿ. ಸದಸ್ಯರು ಅದು ಅವರವರ ಹೋಬಳಿ ಅಧ್ಯಕ್ಷಗಳು ಪೂರ್ಣ ಸಹಕಾರ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತು ತಮ್ಮ ಈಗ ಈ ಮುಂದಿನ ಇದಕ್ಕೆ ಇವ್ರನ್ನೆಲ್ಲರಿಗೂ ಪ್ರೇರಣೆ ಯಾವ ರೀತಿ ಸರ್? ಪ್ರೇರಣೆ ಏನಪ್ಪ ಅಂದರೆ, ಈಗ ನೋಡಿ, ಈಗ ಒಂದು 50% ಇವರು ಆಲ್ರೆಡಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋದು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ನಮಗೆ ಕೆಲವೆಲ್ಲ ನಾವು ಸರ್ವೆ ಪ್ರಕಾರ ಮಾಡಿರುವಾಗ ಗ್ರಾಮೀಣ ಭಾಗದಲ್ಲೇ ಜಾಸ್ತಿ ಜಗಳಗಳು ನಡೀತಾ ಇದೆ. ಏನಂದರೆ ಒಂದು ಸ್ವಲ್ಪ ಸ್ಟೆಪ್ಪು ತೊಗೊಳ್ಳೋಗಂಟ ಏನೂ ಇರೋಲ್ಲ, ಯಾವ ಅಧ್ಯಕ್ಷರು ಇರೋಲ್ಲ, ಯಾವ ಇವರು ಇರೋಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಂಗೆ ಅಲ್ಲಿಗೆ ಒಂದು ಟ್ರಸ್ಟ್ ಬರ್ತದೆ, ಅಲ್ಲಿ ಒಂದು ಉಂಡೆ ಬರ್ತದೆ, ಅಲ್ಲಿ ಅಮ್ಮನ ಅದೇ ಸಪ್ರೇಟ್ ಟಿಕೆಟು, ಇದೇ ಸಪ್ರೇಟ್ ಟಿಕೆಟು ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲ ಪೂರ್ತಿ ಹೊಟ್ಟೆ ಹಸ್ಕೊಂಡು ನೀವಿರಿ, ಇಲ್ಲ ಪೂರ್ತಿ ಊಟ ನೀವು ಮಾಡಿ, ನಿಮ್ಮ ದೇವಸ್ಥಾನ ನೀವು ಇಂಪ್ರೂವ್ ಮಾಡಿ, ನಿಮ್ಮ ಇದಕ್ಕೆ ಪೂರ್ಣ ಸಹಕಾರ ನಾವಿರ್ತೀವಿ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್.